ಈಗಾಗಲೇ ಈ ಮಾಧ್ಯಮಗಳ ಮುಖಾಂತರನೂ ಮತ್ತು ನಮ್ಮ ಹೈಕಮಾಂಡ್ನಲ್ಲಿ ಕೂಡ ಕೆಲವು ನಾಯಕರುಗಳ ಹೇಳಿಕೆಗಳನ್ನು ನೋಡಿದಾಗ ಖಂಡಿತವಾಗಿ ಕೂಡ ಇವತ್ತು ಸಚಿವ ಸಂಪುಟ ವಿಸ್ತರಣೆ ಆಗ್ತಾಯಿದೆ ಅನ್ನೋ ಖಂಡಿತವಾಗಿ ಕೂಡ ನಾನು ಒಬ್ಬ ಪ್ರಬಲ ಆಕಾಂಕ್ಷಿ. ನಾನು ಪಕ್ಷದ ಭಾಳ ನಿಷ್ಠೆಯಿಂದ ಒಂದು ಶಿಸ್ತಿನ ಸಿಪಾಯಿಯಾಗಿ ಯೂತ್ ಕಾಂಗ್ರೆಸ್ನಿಂದ NFIಯಿಂದ ಕೂಡ ನಾನು ಪಕ್ಷದಲ್ಲಿ ಸಂಘಟನೆ ಮಾಡಿಕೊಂಡು ಮತ್ತು ಈ ಭಾಗದಲ್ಲಿ ಹುಬ್ಬಳ್ಳಿಯಲ್ಲಿ 3 ಬಾರಿ ಸತತವಾಗಿ ನಾನು 2013, 2018 ಮತ್ತು 2023ರಲ್ಲಿ ನಾನು ಆಯ್ಕೆ ಆಗುವಂಥ ಕೆಲಸನೇ ಕೂಡ ಆಗಿದೆ. ಮತ್ತು ಪ್ರತಿ ಬಾರಿಯೂ ಕೂಡ 10,000 ಹೆಚ್ಚಿನ ಒಂದು ವೋಟ್ ಮುಖಾಂತರ ನಾನು ಗೆದ್ದಿದ್ದೀನಿ, ಲೀಡ್ ಮುಖಾಂತರ. ಮತ್ತು ಇದು ನಾನು ಇದೆಲ್ಲ ಒಂದು ಇತಿಹಾಸನೇ ಇದೆ. 3 ಬಾರಿ ಗೆದ್ದಿದ್ದು ಮತ್ತು ಸುಮಾರು 32,000 ಮತಗಳ ಅಂತರದಿಂದ ಗೆದ್ದಿದ್ದು ಕೂಡ ಇತಿಹಾಸನೇ. ಮತ್ತು ಈ ಮುಂಬೈ ಕರ್ನಾಟಕದಲ್ಲಿ ಬಹುಶಃ ಶಂಕರಾನಂದ ಮಗ ಅವರಾದಮೇಲೆ ಈ ಸಮುದಾಯಕ್ಕೆ ಎಲ್ಲೂ ಕೂಡ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಈ ಮುಂಬೈ ಕರ್ನಾಟಕದಲ್ಲೂ ಕೂಡ ಭಾಳಷ್ಟು ನಮ್ಮ ಸಮಾಜದ ಎಲ್ಲರೂ ಕೂಡ ಒಂದು ಆಸೆ ಇದೆ, ಈ ಭಾಗದಲ್ಲಿ ಒಂದು ಸಚಿವ ಸ್ಥಾನ ಸಿಗಬೇಕು ಅನ್ನೋ ಬಗ್ಗೆ ಅವರು ಕೂಡ ಒತ್ತಡನೂ ಕೂಡ ಆಗ್ತಾಯಿದ್ದಾರೆ. ಖಂಡಿತವಾಗಿ ಕೂಡ ನಾನು ಪ್ರಬಲ ಆಕಾಂಕ್ಷಿಯಾಗಿದ್ದೀನಿ. ಆದರೆ ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತದೆ ಅದಕ್ಕೆ ನಾವೆಲ್ಲ ತಲೆಬಾರ್ದು.